ರಾಜ್ಯಪಾಲರಾಗಿ ಈ ರಾಜ್ಯಕ್ಕೆ ಬಂದ ಮೇಲೆ ಈ ಲೋಕಭವನದಲ್ಲಿ ಕೂತ ಮೇಲೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ನೀವು ಹೇಳೋದು ಇದು ನನ್ನ ಸರ್ಕಾರ ಅಂತ. ಹಾಗಾಗಿ ರಾಜ್ಯದ ಹಿತಾಸಕ್ತಿ ನಿಮ್ಗೆ ಇಂಪಾರ್ಟೆಂಟೇ ಹೊರತು ಮೋದಿ ಏನ್ ಅನ್ಕೋತಾರೆ, ಅಮಿತ್ ಶಾ ಏನ್ ಅನ್ಕೋತಾರೆ, ಕೇಂದ್ರ ಸರ್ಕಾರ ಏನಾಗುತ್ತೆ, ನನ್ಗಿಲ್ಲೊಂದು ಅವಕಾಶ ಮಾಡ್ಕೊಟ್ಬಿಟ್ಟಿದ್ದಾರೆ ಲೋಕಭವನದಲ್ಲಿ ನಾನೇನಾದ್ರೂ ಉಲ್ಟಾ ಮಾತಾಡ್ಬಿಟ್ರೆ ಏನಾಗುತ್ತೇನೋ ಅನ್ನೋ ರೀತಿಯಾದಂತಹ ಯೋಚನೆ ಇದೆಯಲ್ಲ, ದಟ್ಸ್ ನಾಟ್ ಫೇರ್. ಎಸ್, ಬ್ರಿಜೇಶ್ ಕಾಳಪ್ಪ ನೋಡಿ ಮೇಡಮ್, ಇವಾಗ ಇವರಿಬ್ರು ಮಾತಾಡಿರುವಂತ ಇದರಲ್ಲಿ ಫ್ರಮ್ ದ ಸೇಮ್ ಆರ್ಗ್ಯುಮೆಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಇವಾಗ ಒಂದು ಆ್ಯಕ್ಟ್ ಪಾಸ್ ಮಾಡಿದೆ, ಆಯಿತಾ? ಪಾಸ್ ಮಾಡಿದೆ, ಕೇಂದ್ರ ಇದ್ರ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಎಲ್ಲ ಆಗಿ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನೋಂಥ ವಿಚಾರ, ಆಯಿತಾ? ನಾಳೆ ಇನ್ನೊಂದು ಕೇಂದ್ರ ಒಂದು ಹೊಸ ಆ್ಯಕ್ಟ್ ತರುತ್ತೆ. ಅದೇನು ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಇವಾಗ ಅಲೋಕೇಶನ್ ಬರ್ತಿರುವಂಥದ್ದು ಅದು ಇನ್ನೂ ಒಂದು 10% ಕಮ್ಮಿ ಮಾಡಿ ಅಥವಾ 20% ಕಮ್ಮಿ ಮಾಡಿ ಕೃಷಿ ಕಾಯ್ದೆಗಳನ್ನು ತೆಗೆದಾಕ್ಲಿಲ್ವಾ ಸರ್? ಹೇಳಿ ಸರ್, ಕೃಷಿ ಕಾಯ್ದೆಗಳನ್ನು ಪಂಜಾಬ್ ರೈತರು ಕುತ್ಕೊಂಡು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಕಿತ್ತು ಬಿಸಾಕ್ಸ್ಲಿಲ್ವಾ? ಅದನ್ನೇ ಹೇಳ್ತಿರೋದು. ನಿಮ್ಗೆ ಎಷ್ಟು ಅಲ್ಲ, ಒಂದ್ ನಿಮಿಷ, ಎಲ್ಲದಕ್ಕೂ ಮಧ್ಯ ಮೇಡಮ್ ಅದನ್ನು ಹೇಳ್ತಾ ಇದ್ದೀನಿ. ಅದು ನಿಮ್ಮ ಪ್ರಾಯ, ಅದರದ್ದು ಕಾಂಗ್ರೆಸ್ಸಿನ ಪ್ರಾಯ. ನೀವು ಬ್ರಿಜೇಶ್ ಕಾಳಪ್ಪ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಬ್ರಿಜೇಶ್ ಕಾಳಪ್ಪನ ಒಂದ್ ನಿಮಿಷ ಸರ್. ಈಗ ರೈತ ವಿರೋಧಿ ನಿಲುವು ಕೇಂದ್ರ ಸರ್ಕಾರದ್ದು ಅಂತ ಪಂಜಾಬ್ನ ರೈತರು ದೆಹಲಿಯಲ್ಲಿ ಕುಳಿತು 1 ವರ್ಷಗಳ ಕಾಲ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಿರಿ ಅಂತ ಪ್ರತಿಭಟನೆ ಮಾಡಿತು. ಆಗ ರಾಷ್ಟ್ರಪತಿಗಳು ಅಂಕಿತ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ 2 ಸದನಗಳು ಒಪ್ಪಿಗೆ ಕೊಟ್ಬಿಟ್ಟಿದಾವೆ ಅಂತ ಸುಮ್ಮನಾದ್ರ ತಗೊಂಡ್ರ ಇಲ್ವಾ? ತಗೊಂಡ್ರಲ್ವಾ ಸರ್? ಸೊ ಈ ನೆಲದ ಕಾನೂನು ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ನಮಗೆ ಆ ಅಧಿಕಾರವನ್ನ ಕೊಟ್ಟಿದೆ. ಸೊ ಎಲ್ಲವನ್ನು ಒಪ್ಪಿಕೊಳ್ಳಲೇಬೇಕು. ಓನ್ಲಿ ಬಿಕಾಸ್ ಆಫ್ ಕೇಂದ್ರ ಸರ್ಕಾರ 2 ಸದನಗಳು ಒಪ್ಪಿಕೊಂಡಿವೆ, ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ನಾವು ಇಲ್ಲ ಅದನ್ನ ಶಿರಸಾವಹಿಸಿ ಪಾಲಿಸ್ಬಿಡ್ಬೇಕು, ಅದು ಏನಿಲ್ಲ ದೇವ್ರ ವಾಕ್ಯ ಅಂತ ಏನಿಲ್ಲ. ಪ್ರತಿಭಟಿಸಬಹುದು, ವಿರೋಧಿಸಬಹುದು, ರಾಜ್ಯದ ಹಿತಾಸಕ್ತಿಗೆ ಮಾರಕವಾಗಿದ್ರೆ ಅದರ ಬಗ್ಗೆ ಚರ್ಚೆ ಮಾಡಬಹುದು. ಅದು ಕೂಡ ದೊಡ್ಡ ಅಪರಾಧ ಎನ್ನುವಂತೆ ಭಾವಿಸಿಕೊಂಡು ನೀವು ಇಲ್ಲೇ ರಾಜ್ಯದಲ್ಲಿ ಇರೋದಾದ್ರೆ ಇದು ರಾಜ್ಯಕ್ಕೆ ಮಾಡೋ ಅವಮಾನಪ್ಪ. ಹೇಳಿ. ಸೊ ಮೇಡಮ್, ಇವಾಗ ಒಂದು ಇವ್ರು ಹೇಳೋ ಪ್ರಕಾರ ಯಾವುದೇ ಒಂದು ಕಾನೂನು ಪಾಸ್ ಆದರೆ ಅದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷ ಅಥವಾ ಜನತಾದಳದವರು ಏನು ಅದ್ರ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ. ಇವಾಗ ಇವ್ರು ಇರುವಂಥದ್ದು ಕರ್ನಾಟಕದಲ್ಲಿ ತಾನೆ, ಇವ್ರು ರಾಜಕೀಯ ಮಾಡ್ತಿರುವಂಥದ್ದು ಕರ್ನಾಟಕದಲ್ಲಿ ತಾನೆ. ಕರ್ನಾಟಕದ ಜನಕ್ಕೆ ಇದರಿಂದ ಆರ್ಥಿಕ ಬರೆ ಬೀಳ್ತಾ ಇದೆ ಅಂತ ಹೇಳೋದು ಅದು ಸತ್ಯವೋ ಸುಳ್ಳು? ಇವಾಗ 90% ಕೇಂದ್ರ ಸರ್ಕಾರ ಕೊಡುವಂಥದ್ದು ಇವತ್ತು ಬರೀ 60% ಕೊಡ್ತಾ ಇದೆ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥದ್ದು ಇದು. ನಮಗೆ ಇದರಲ್ಲಿ ಮೋಸ ಆಗುತ್ತೆ, ಇದರಲ್ಲಿ ನಮ್ಮ ಬರೆ ಬೀಳ್ತಾ ಇದೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ಅಂಥ ಪರಿಸ್ಥಿತಿಯಲ್ಲಿ ಕೂಡ 2 ಪಕ್ಷಗಳು ಈ ವಿಚಾರದಲ್ಲಿ ಸರ್, 2 ಪಕ್ಷಗಳು, ಅದರಲ್ಲೂ ಬಿಜೆಪಿ ಅದು ಅವರು ಅದನ್ನ ಅವರು ಸಲಾಂ ಹೊಡಿಬೇಕು, ಅವ್ರು ಹೇಳಿದ್ದನ್ನು ಇವ್ರು ಒಪ್ಕೊಳ್ಳೇಬೇಕು. ಬಟ್ JDS ಪಾರ್ಟಿ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದ ನಾಡು ನುಡಿ ಜಲ ಭಾಷೆ ಮತ್ತು ಜನರ ಹಿತಾಸಕ್ತಿಗಳಿಗೆ ವಿರುದ್ಧವಾದಂತಹ ಯಾವುದೇ ವಿಚಾರವನ್ನ ಇಲ್ಲಿವರೆಗೆ ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಯಾರ ಜೊತೆ ಇದಾರೋ ಯಾರ ಜೊತೆ ಇಲ್ವೋ. ಆದರೂ ಈಗ ಅವ್ರು ನಡೆದುಕೊಳ್ತಾ ಇರುವಂತಹ ರೀತಿ ನಮಗೆ ಯಾಕೋ ಅಷ್ಟು ಸರಿ ಅನಿಸ್ತಾ ಇಲ್ಲ. ಅದು ರಾಜ್ಯಕ್ಕೆ ಬರುವಂತಹ ಅನುದಾನದ ವಿಚಾರ ಆಗಿರಬಹುದು ಮತ್ತು ಹಣಕಾಸು ಆಯೋಗದ ಒಂದು ಇದು ಏನು ಅನುದಾನದ ಹಂಚಿಕೆ ಆಗಿರಬಹುದು ಮತ್ತು ಈ ತರದ ಕೆಲವು ಯೋಜನೆಗಳು ರಾಜ್ಯದ ಬೊಕ್ಕಸವನ್ನ ಪೆಟ್ಟು ಕೊಡುವಂತಹ ಯೋಜನೆಗಳ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡೋದೇ ಇಲ್ಲ. ವೆರಾಸ್ ಅವ್ರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಬೇಜಾರಾಗುತ್ತೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವ್ರಿಗೆ ಸ್ಪೆಸಿಫಿಕಲಿ ಹೇಳ್ತಿರೋಂಥದ್ದು, ರೈತರಿಗೆ ಇವಾಗ 100 ದಿನಗಳು ಅಂದರೆ 60 ದಿನಗಳು ಯಾವ ಫಸಲ್ ಕಟಾವು ಪೀರಿಯಡಲ್ಲಿ ಈ ಯೋಜನೆನೇ ಇಲ್ಲ. ಈ ಅಕಾರ್ಡಿಂಗ್ ಟು ದ ನ್ಯೂ ಆ್ಯಕ್ಟ್ ಈ ಪೀರಿಯಡಲ್ಲಿ ಪಾಪ ಆ ಟೈಮಲ್ಲಿ ರೈತರು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೋತಾರೆ. ಏನಕ್ಕಂದರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಸಿಕ್ಕುತ್ತೆ, ಲೇಬರ್ಗೆ ಒಂದಷ್ಟು ಎಕ್ಸ್ಟ್ರಾ ವರ್ಕ್ ಸಿಕ್ಕುತ್ತೆ. ಬಟ್ ಈ ಟೈಮಲ್ಲಿ ತೆಗೆದೇ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಲೇಬರ್ ಮತ್ತು ಇದು ರೈತರಿಗೆ ಇಬ್ಬರಿಗೂ ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಹೊಸ ಆ್ಯಕ್ಟ್ ಪ್ರಕಾರ ಮಹಿಳೆಯರಲ್ಲಿ ಕೂತಿದ್ದಾರೆ 33% ಕಡ್ಡಾಯ ಇತ್ತು. 33% ನೀವು ಸೇರಿಸಲೇಬೇಕಾಗಿತ್ತು. ಇವಾಗ ಇಟ್ ಬಿಕಮ್ಸ್ ನಾಮಿನಲ್. ನೀವು ಬೇಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಅಂದರೆ ಮಹಿಳೆಯರಿಗೆ ಪೆಟ್ಟು ಬೀಳ್ತಾ ಇದೆ, ನಿಮ್ಮ ಲೇಬರ್ಗೆ ಪೆಟ್ಟು ಬೀಳ್ತಾ ಇದೆ, ನಿಮ್ಮ ರೈತರಿಗೆ ಪೆಟ್ಟು ಬೀಳ್ತಾ ಇದೆ.
ರಾಜ್ಯಕ್ಕೆ ನಿಮ್ಮ ಬರೆ ಬೀಳ್ತಾ ಇದೆ. ಯಾವುದು ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಮ್ಮಿ ನಿಮಗೆ ಹಂಚಿಕೆ ಸಿಗ್ತಾ ಇದೆ. ಆದರೂ ಕೂಡ ಎರಡು ಪಕ್ಷಗಳು ಇಲ್ಲ ಇದ್ರ ಪರವಾಗಿಲ್ಲ, ನಾವು ರಾಜ್ಯಪಾಲರ ಪರವಾಗಿ ನಾವು ಇರ್ತೀವಿ, ಕೇಂದ್ರ ಸರ್ಕಾರದ ಪರವಾಗಿ ಇರ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಹೊಡ್ತಾ ಇದು. ನಾನಿದು ಮಹಾತ್ಮ ಗಾಂಧಿ ಹೆಸರು ತೆಗೆದಿರುವಂಥದ್ದು ನಾನು ಇವಾಗ ಉಲ್ಲೇಖ ಮಾಡ್ತಾ ಇಲ್ಲ, ಅದು ಮುಂದೆ ಬರುತ್ತದು. ಬಟ್ ನಾನೇನು ಹೇಳ್ತಿದ್ದೀರೋ ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಜನಕ್ಕೆ, ಕರ್ನಾಟಕದ ಜನಕ್ಕೆ ಇದರಲ್ಲಿ ಎಲ್ಲಿ ಪೆಟ್ಟು ಬೀಳ್ತಾ ಇದೆ, ಆದರೂ ಕೂಡ ಈ ಪಕ್ಷಗಳು ಈ ರೀತಿಯ ಈ ನಡೆ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯಕರ ಇದು. ಹೇಳಿ ಸರ್ ವೆಂಕಟೇಶ್, ಪಾಯಿಂಟ್ ಬೈ ಪಾಯಿಂಟ್ ನೀವು ಪಾಯಿಂಟ್ ಬೈ ವಿಮರ್ಶೆ ಪಾಯಿಂಟ್ ಅವ್ರು ಹೇಳ್ತಾ ಮಾಡ್ಲಿಕ್ಕಾಗಿ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿ. ಅಲ್ಲಲ್ಲ, ನಾನು ವಿ.ಬಿ. ರಾಮ್ಜಿ ಮುಂಚೆ ವಿ.ಬಿ. ರಾಮ್ಜಿ ಕಾಯ್ದೆ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಇನ್ನೊಂದು ವಿಷಯಗಳು ಒಂದ್ ನಿಮಿಷ, ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಾನು ಸ್ಪಷ್ಟನೆಯನ್ನ ಕೊಡ್ಬೇಕಾಗ್ತದಲ್ಲ. ಈ ಲಕ್ಷಾಂತರ ಜನ ನೋಡುವಂತ ಟಿವಿ ಚಾನಲ್, ಮತ್ತೆ ನಾವೊಂದಷ್ಟು ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಬೇಕು. ನಾವ್ ಹೇಳ್ತಾ ಇರ್ತಕ್ಕಂಥದ್ದು, ನೀವು ವಿಮರ್ಶೆ ಮಾಡಿ, ಟೀಕೆ ಮಾಡಿ, ಎರಡೂ ಸದನಗಳಲ್ಲಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅತ್ಯುಗ್ರವಾಗಿ ಖಂಡಿಸಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ನೀವು ರೂಪಿಸಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅಂಥ ವಿಚಾರಗಳಲ್ಲಿ ನಾವು ಸಹ ನಿಮ್ಮ ಜೊತೆಲಿ ಇರ್ತೇವೆ. ಆದರೆ ನೀವು ಒಬ್ಬ ಗವರ್ನರ್ ಕೈಯಲ್ಲಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ 1998 ಅಲ್ಲ, ಒಂದ್ ನಿಮಿಷ ಮೇಡಮ್, ಇದೇ ಖುರ್ಷಿದ್ ಆಲಂ ಖಾನ್ ಇದೇ ಖುರ್ಷಿದ್ ಆಲಂ ಖಾನ್ 1998 ಮತ್ತೆ 2011 ನಲ್ಲಿ ಏನು ಹಂಸರಾಜ್ ಭಾರದ್ವಾಜ್ ಇದ್ರಲ್ಲ, ಅವರನ್ನು ಸಹ ಇದೇ ಸಿದ್ದರಾಮಣ್ಣ ಅವತ್ತು ಈ ಭ್ರಷ್ಟ ವಿರೋಧಿ ಸರ್ಕಾರ ಏನಿದೆಯಲ್ಲ, ಇದನ್ನ ನಾವು ಭಾಷಣ ಓದಬಾರ್ದು ಅಂತ ಹೇಳಿ ನಾವು ತಡೆ ಹಿಡಿದ್ವಿ ಅನ್ನುವಂತ ಮಾತನ್ನ ಅಫಿಷಿಯಲ್ ಆಗಿ ಆನ್ ದ ರೆಕಾರ್ಡ್ ಮಾತಾಡಿರ್ತಕ್ಕಂಥದ್ದು ಸದನದಲ್ಲಿ ಇದೇ ಸಿದ್ದರಾಮಯ್ಯವ್ರು ಮಾತಾಡೋದು. ಅಂತ ಟೈಮಲ್ಲಿ ನೀವು ದುರ್ಬಳಕೆ, ಅದನ್ನ ನೀವು ದುರ್ಬಳಕೆ ಅಂತ ಅನ್ಕೊಳ್ಳೋದಿಲ್ವಾ? ಇಲ್ಲಿ ಇನ್ನು ವಿ.ಬಿ. ರಾಮ್ಜಿ ಬಿಲ್ ಏನು ಇವತ್ತು ಮಂಡನೆ ಮಾಡಿದಾರಲ್ಲ, ಇದ್ರ ಬಗ್ಗೆ ಇವರು ಏನು ತಕರಾರು ಎತ್ತಾ ಇದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಷ್ಟೆಲ್ಲನೂ ಅದರಲ್ಲಿ ಡೂಪ್ಲಿಕೇಶನ್ ಆಫ್ ಜಾಬ್ ಕಾರ್ಡ್ ಆಗಿರ್ತಕ್ಕಂಥದ್ದು ಇರ್ಬೋದು, ಬಿಲ್ಲುಗಳನ್ನ ಒಂದೊಂದೇ ಕೆಲಸಕ್ಕೆ ಎರಡೆರಡು ಬಿಲ್ಲು, ಮೂರು ಬಿಲ್ಲು ನೀವು ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಲ್ಲಿ, ಕಲಬುರಗಿ ತಾಲೂಕಲ್ಲಿ RDPR ಮಿನಿಸ್ಟರ್ ಜಿಲ್ಲೆಯಲ್ಲೇನೆ ಕೇಳಿಸ್ಕೊಳ್ಳಿ, ಡೂಪ್ಲಿಕೇಶನ್ ಆಗಿದೆ, ಈ ಯೋಜನೆ ಸಿಕ್ಕಾಪಟ್ಟೆ ಇದರಲ್ಲಿ ಅವ್ಯವಹಾರಗಳಾಗಿವೆ, ದಟ್ಸ್ ಆಲ್. ಓಕೆ, ಅದನ್ನೆಲ್ಲ ಸರಿ ಮಾಡಿ. ಅವ್ರು ಕೇಳ್ತಿರೋ 3 ಪಾಯಿಂಟ್, ಆ 3 ಪಾಯಿಂಟ್ಗಳ ಬಗ್ಗೆ ಮಾತಾಡಿ. ನಂಬರ್ 1 ಪಾಯಿಂಟ್, ಮೊದಲು ಕೇಂದ್ರ ಸರ್ಕಾರದಿಂದ ಈ ಯೋಜನೆಗೆ 90% ಹಣ ಬರ್ತಾ ಇತ್ತು, ರಾಜ್ಯ ಸರ್ಕಾರ 10% ಹಣ ಹಾಕ್ತಾ ಇತ್ತು. ಆದ್ರೆ ಹೊಸ ಬಿಲ್ ಪ್ರಕಾರ ಈಗ ಕೇಂದ್ರ ಸರ್ಕಾರ ಕೇವಲ 40% ಕೊಡುತ್ತೆ, ರಾಜ್ಯ ಸರ್ಕಾರ 60% ಕೊಡುತ್ತೆ. ಅಂಡ್ ಡಿಮಾಂಡ್ ಹೆಚ್ಚಾದ್ರೆ ಈಗ ಇಂತಿಷ್ಟೇ ಅಂತ ಕೊಡುತ್ತೆ ಕೇಂದ್ರ ಸರ್ಕಾರ. ಅದರ ಆಚೆಗೂ ಜನ ಜಾಸ್ತಿ ಬಂದರು, ನನಗೆ ಬೇಕು ಕೆಲಸ ಅಂದರು. ಆ ಹಣವನ್ನು ಎಕ್ಸ್ಟ್ರಾ ನೀವೇ ಭರಿಸಬೇಕು ರಾಜ್ಯ ಸರ್ಕಾರ. ಎಕ್ಸ್ಟ್ರಾ ಹಣ ನಾವು ಇಂತಿಷ್ಟೇ ಕೊಡ್ತೀವಿ, ಅದರ ಆಚೆಗೆ ಡಿಮಾಂಡ್ ಜಾಸ್ತಿ ಆದರೆ ಆ ಹಣವನ್ನು ರಾಜ್ಯ ಸರ್ಕಾರನೇ ಭರಿಸಬೇಕು. ಇದು ಯಾಕೆ ಬಂತು? ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಹಳಷ್ಟು ಕೊರತೆ ಉಂಟಾಗುತ್ತೆ. ನೀವು 60-40 ಮ್ಯಾಚಿಂಗ್ ಗ್ರಾಂಟ್ ಬಗ್ಗೆ ಏನು ರಾಜ್ಯ ಸರ್ಕಾರ ಭರಿಸಬೇಕು ಅನ್ನುವಂಥದ್ದನ್ನ ನೀವು ಹೇಳ್ತಿದ್ದೀರಲ್ಲ, ಇದೇ DK ಶಿವಕುಮಾರ್ ಮತ್ತೆ ನಮ್ಮ ಸಿದ್ದರಾಮಣ್ಣನವರು ಈ ಹಿಂದೆ 40% ಅಂತ ಬೊಬ್ಬೆ ಹಾಕಿ 40 ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್ ಹೇಳ್ತೀನಿ, ಅದು ಇದಕ್ಕೆ ಲಿಂಕ್ ಇದೆ. ನೀವು ಆ 40% ತಗೊಂಡ್ರೆ ನಮ್ ಗ್ಯಾರಂಟಿ ಯೋಜನೆಗಳಿಗೆ ನಾವು ಅದೇ ಅಮೌಂಟ್ ಸಾಕು ಅನ್ನುವಂತ ಮಾತನ್ನ ನೀವು ಮಾತಾಡ್ತಾ ಇದ್ರಲ್ಲ, ಇವತ್ತು ನೀವು ಇವತ್ತು 2 ಲಕ್ಷ ಕೋಟಿ ಇವತ್ತು ನೀವು ಸಾಲವನ್ನ ಮಾಡಿ ಇವತ್ತು ರಾಜ್ಯವನ್ನ ಅಧೋಗತಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನೀವು ಉತ್ತರ ಇಲ್ವಾ?